ವಿಷ್ಣು ಸಹಸ್ರನಾಮದ 38ನೇ ಶ್ಲೋಕ ಏನ್ ತಿಳಿಸುತ್ತೆ ನಮ್ಮೆಲ್ಲರಿಗೂ ಅಂತ ಹೇಳೋದ್ರ ಜೊತೆಗೆ ಮಖಾ ನಕ್ಷತ್ರದ 2ನೇ ಪಾದದವರ ನಡವಳಿಕೆಗಳು ಹೇಗಿರುತ್ತೆ, ಅವ್ರು ಏನನ್ನ ತಿದ್ಕೋಬೇಕು ಅಂತ ತಿಳಿಸೋ ಸಮಯ. ಖಂಡಿತ ವೀಕ್ಷಕರೇ, ಮಖಾ ನಕ್ಷತ್ರಕ್ಕೆ 1, 2, 3, 4 ಪಾದಗಳಿದೆ. 4 ಪಾದಗಳಲ್ಲಿ ವಿಶೇಷವಾಗಿ ಒಬ್ಬೊಬ್ಬ ನಕ್ಷತ್ರಗಳು ಯಾವುದೇ ಕಾರಣಕ್ಕಾದ್ರೂ ಸಿಂಹ ರಾಶಿ ಅನ್ನೋದು ಬಹಳ ಮುಖ್ಯ. ಈ ಸಿಂಹ ರಾಶಿಯಲ್ಲಿ ಏನಾಗುತ್ತೆ, ಆ ಸೂರ್ಯ ಕಿರಣಗಳು, ಬನ್ನಿ ಆ ಮಹಾವಿಷ್ಣುನ ದಕ್ಷಿಣಾಮೂರ್ತಿನ ಸ್ವಾಗತಿಸೋಣ. ಮಖಾ ನಕ್ಷತ್ರದ 2ನೇ ಪಾದದವರಿಗೆ ಸಾಧಾರಣವಾಗಿ ಚಂದ್ರ ಮುಂಗೋಪ ಇರತಕ್ಕಂಥದ್ದು, ಸಾಧಾರಣವಾಗಿ ಇವುಗಳು ಮೂಡಿಯಾಗಿರ್ತಕ್ಕಂಥದ್ದು, ಯಾರ ಹತ್ರ ಮಾತಾಡಬೇಕೋ ಮಾಡಬಾರ್ದು ಅನ್ನೋದು ಗೊತ್ತಿರಲ್ಲ, ಯಾವಾಗ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿರಲ್ಲ, ಸಾಧಾರಣವಾಗಿ ಸಲಹೆಗಳನ್ನು ತಗೊಳ್ತಕ್ಕಂಥವ್ರನ್ನ ನಂಬ್ಕೊಂಡು ಕೂತಿರ್ತಾರೆ, ಎಲ್ಲವನ್ನು ಹಾಲಾಗಿ ನಂಬ್ಕೊಂಡಿರ್ತಾರೆ. ಇವರಲ್ಲಿ ಆಸ್ತಿ ಪಾಸ್ತಿ ಗೊತ್ತೇ ಇಲ್ಲದೆ ಸಿಂಹರಾಶಿಗೆ ಒಂದು ಅದೃಷ್ಟ ಏನಂದ್ರೆ ತಾತನ ಕಾಲದಲ್ಲೋ ಅಜ್ಜಿ ಕಾಲದಲ್ಲೋ ಒಂದಲ್ಲ ಒಂದು ಆಸ್ತಿ ಇದ್ದೇ ಇರುತ್ತೆ, ಮುಲ್ಲಾಜೆ ಇಲ್ಲ. ಇಲ್ಲ ಇವ್ರು ಬೇಡ ಅಂದಿರಬೇಕು, ಇಲ್ಲ ಹಣೆ ಬರದಲ್ಲಿ ಬರೀದೇ ಇರಬೇಕು, ಒಟ್ಟಲ್ಲಿ ಆಸ್ತಿ ಅಂತೂ ತಾತನ ಕಾಲದಿಂದ ಬಂದಿರುತ್ತೆ. ಮೊಮ್ಮಕ್ಕಳವ್ರಿಗೂ ಕೇಸ್ ಹಾಕೋಬೋದು, ಇಲ್ಲ ಇನ್ನೊಬ್ಬ ಕಬಳಿಸ್ಕೊಂಡಿರ್ಬೋದು, ಆದರೆ ಒಂದು ಆಸ್ತಿ ಅಂತಾದರೂ ಇರುತ್ತೆ. ಇವರಲ್ಲಿ ನೆರೆ ಹೊರೆ ಅನ್ನೋದು ಯಾವ ಕಾಲಕ್ಕೂ ಕಷ್ಟಕ್ಕೆ ಆಗ್ತಕ್ಕಂಥವ್ರು ಮಖಾ ನಕ್ಷತ್ರದವರು. ಯಾವುದು ತಿಳ್ಕೊಳ್ಳಿ, ಮಖಾ ನಕ್ಷತ್ರದವ್ರಿಗೆ ಸ್ವಲ್ಪ ನೀವು ಮುದ್ದು ಮಾಡಿದ್ರಿ ಅಂತ ಇಟ್ಕೊಳ್ಳಿ, ರಾಜ ಚಿನ್ನ ರನ್ನ ಅಂದ್ಕೊಳ್ಳಿ, ಅವರು ಏನು ಫಸ್ಟ್ ಕ್ಲಾಸ್ ಅಂದರೆ ಎಲ್ಲ ಬಿಟ್ಟು ನಿಮ್ಮ ಕೆಲಸ ಮಾಡ್ಕೊಡ್ತಾರೆ. ಯಾವ ಕಾಲಕ್ಕೂ ಇದು ವಿಶೇಷತೆ ಮಖಾ ನಕ್ಷತ್ರದಲ್ಲಿ. ಆದರೆ ಒಂದು ಸಲ ಇವ್ರಿಗೆ ಕೋಪ ಬಂತು, ತೊರೆದಿದ್ದನ್ನ ಮತ್ತೆ ಹತ್ರ ಕೂಡ ಸೆಳೆಯಲ್ಲ. ಅಂದರೆ ಉಗಿದು ಬಿಸಾಕಿದ್ನ ಯಾವ ಕಾಲಕ್ಕೂ ಹತ್ರ ಸೇರಿಸ, ಅದು ಕರೆಕ್ಟಾಗಿರ್ಬೇಕು. ಯಾವತ್ತು ಒಂದ್ಸಲ ಉಗಿದು ಬಿಸಾಕಿರೋದನ್ನ ಹತ್ರ ಸೇರಿಸ್ಬೇಡಿ, ಹೇಳ್ತೀನಿ ಕೇಳಿ, ಕರೆಕ್ಟಾಗಿದ್ದೀರಾ. ಅದಕ್ಕೆ ಈ ಮಖಾ ನಕ್ಷತ್ರ 2ನೇ ಪಾದದವ್ರಿಗೆ ಮಖಾ ನಕ್ಷತ್ರ ಅಂತಕ್ಕಂಥದ್ದು ಏನಂದರೆ ಜ್ಞಾನ ಬುದ್ಧಿ. ಇವರಲ್ಲಿ ಸ್ವಲ್ಪ ಬ್ಲಡ್ ಪೆಟಲ್ಸ್, ಬ್ಲಡ್ ಸ್ಟೈನ್ಸ್ ಜಾಸ್ತಿ. ಜ್ಞಾಪಕ ಇಟ್ಕೊಳ್ಳಿ, ಸ್ವಲ್ಪ ತೆಗೆದ್ರೆ ಸಾಕು, ನೋವು ಭಾಳ ಚೆನ್ನಾಗಿರುತ್ತೆ. ನಿಮಗೆ ನೋವು ಅನ್ನೋದು ಎಲ್ಲ ತೆಗೆಸ್ಕೊಂಡೋಗಿರ್ತೀರ, ಅಯ್ಯೋ ಅನ್ಕೊಂಡಿರ್ತೀರ, ಅಷ್ಟೇ ಸುಮ್ಮನೆ ಇದ್ಬಿಡ್ತೀರ. ಆಮೇಲೆ ನೋವು ಒಳಗೇಟು ಮೂಗೇಟು ಅನ್ನೋದು ಆಮೇಲೆ ನೋವು ಶುರು ಆಗುತ್ತೆ. ಬಿಕಾಸ್ ಆ ಬ್ಲಡ್ ಜಾಗ ಸ್ಟೈನ್ ನಿಂತು ಹೋಗುತ್ತೆ. ಬೇಗ ಬ್ಲಡ್ಡು ನಿಮಗೆ ಬ್ಲಡ್ ಸಿಗೋದು ಬಹಳ ಕಷ್ಟ. ಸಮಯಕ್ಕೆ ಕೈ ಕೊಟ್ಬಿಡ್ತಾನೆ ದೇವರು, ಅಯ್ಯೋ ಬೇಕ್ರಿ ಹೇಗಾರು ಮಾಡಿ ಹುಡುಕ್ರಿ, ಹಾಗೆ ಹೀಗೆ ಹುಡ್ಕೊಂಡು. ಅದಕ್ಕೆ ಮಖಾ ನಕ್ಷತ್ರ ಯಾವತ್ತು ತಿಳ್ಕೊಳ್ಳಿ, ಸೂರ್ಯನ ಆಗಿರೋದ್ರಿಂದ ಪಾರ್ವತಿ ಪರಮೇಶ್ವರ ಏನಿರ್ತಾರೆ ಯಾವತ್ತೂ ಪಾರ್ವತಿ ಪರಮೇಶ್ವರನ ಪೂಜೆ ಮಾಡ್ತಾ ಇರ್ಬೇಕು. ನೀವು ಯಾವತ್ತೂ ಪಾರ್ವತಿ ಪರಮೇಶ್ವರ ಜೊತೆಗೆ ಇದ್ದು ಪೂಜೆ ಮಾಡಬೇಕು. ನೀವು ಯಾವತ್ತೂ ನಾನು ವಿಷ್ಣು ಕುಲದಲ್ಲಿ ಹುಟ್ಟಿದ್ದೀನಿ, ನಾ ದೇವಿ ಕುಲದಲ್ಲಿ ಹುಟ್ಟಿದ್ದೀನಿ, ಅಮ್ಮನವ್ರು ಬಿಟ್ಟು ಈಶ್ವರನ ಪೂಜೆ ಮಾಡಬಾರ್ದು, ತಪ್ಪು. ಪಾರ್ವತಿ ಪರಮೇಶ್ವರನ ಭದ್ರಾಗಿ ಇಟ್ಕೋಬೇಕು, ಯಾವುದೇ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿ ಇಟ್ಕೊಂತೀರೋ ಅಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನೀವು ಏನು ಅಂದರೆ ಮಖಾ ನಕ್ಷತ್ರದವ್ರಿಗೆ ದಯವಿಟ್ಟು ಹೇಳ್ತೀನಿ, ಹೆಂಗಸರಾದರೆ ಜಡೆ ಕತ್ತರಿಸಲೇಬೇಡಿ, ಹೇಳಿದ್ದೀನಿ. ಮನೆ ಸರ್ವನಾಶ ಆಗ್ಬಿಡುತ್ತೆ ಅಕಸ್ಮಾತ್. ಹೆಂಗಸರು ಚಿಕ್ಕ ಹುಡುಗಿಗಾಗ್ಲಿ ದೊಡ್ಡ ಹುಡುಗಿಗಾಗ್ಲಿ ಮದುವೆ ಆಗಿದ್ದವಳಾಗ್ಲಿ ಆಗದಿದ್ದವಳಗಾಗ್ಲಿ ಕತ್ತರಿಸಿದ್ರಿ ಮನೆ ಸರ್ವನಾಶ. ಕೆಲವ್ರಿಗೇನು ಹೇಳ್ತಾ ಇದ್ದೀನಿ ಅಂದರೆ, ಚಿಕ್ಕ ಹೆಣ್ಮಕ್ಳು ಕತ್ತರಿಸಿದ್ರೆ ತಂದೆಗೆ ವಯ, ದೊಡ್ಡ ಹೆಣ್ಮಕ್ಳು ಮದುವೆ ಆಗಿದ್ದವ್ರು ಕತ್ತರಿಸಿದ್ರೆ ಗಂಡನಿಗೆ ವಯ ಅಂತ ಹೇಳಿದ್ದೆ. ಅದು ಜನರಲ್ಲಾಗಿ ಯಾವ ಹೆಣ್ಮಕ್ಳು ಕತ್ತರಿಸಬಾರ್ದು. ಆದರೆ ಇವರು ಮಖಾ ನಕ್ಷತ್ರ ಸ್ವಲ್ಪ ಕೂದಲು ಕತ್ತರಿಸಿದ್ರು, ಶನಿ ಎದುರುಗಡೆ ಕುಂಭರಾಶಿ ಹೆಲ್ಪ್ ಮಾಡೋ ಪ್ಲಾಂಟ್ ನೀವು ಕತ್ತರಿಸ್ಬಿಟ್ರೆ ಜೀವನ ಸರ್ವನಾಶ, ಹುಷಾರ್. ಹೇಳಿದ್ದೀನಿ. ಮೊದಲು ಶ್ಲೋಕ ನೋಡೋಣ, ತದಂತ ಮಾತಾಡೋಣ. ಪದ್ಮನಾಭೋರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ಪದ್ಮನಾಭೋರವಿಂದಾಕ್ಷ ಪದ್ಮಗರ್ಭ ಶರೀರಭೃತ್ ಮಹರ್ಧಿರ್ವೃದ್ಧೋ ವೃದ್ಧಾತ್ಮ ಮಹಾಕ್ಷೋ ಗರುಡಧ್ವಜಃ. ಮಖಾ ನಕ್ಷತ್ರದವರು 2ನೇ ಪಾದದವರು ಬಹಳ ಸಂತೋಷ. ಅಂದರೆ ಇವರಿಗೆ ಯಾವ ಕಾಲಕ್ಕೂ ಆಪರೇಷನ್ಸ್ ಆಗಬೇಕಾದ್ರೆ ದಯವಿಟ್ಟು ಜಾಗ್ರತೆ ಜಾಗ್ರತೆ ಜಾಗ್ರತೆ. ಇವರಿಗೆ ಆಪರೇಷನ್ಸ್ ಅಂದರೆ ಹೆಣ್ಣುಮಕ್ಕಳಿಗೆ ಗರ್ಭಕೋಶವನ್ನು ತೆಗೆದುಹಾಕ್ತಕ್ಕಂಥ ಅವಕಾಶ, ಗಂಡಸರಿಗೆ ಅಲ್ಸರು ಅಥವಾ ಯಾವುದಾದ್ರು ಒಳಭಾಗದಲ್ಲಿ ಗಡ್ಡೆ ಇಂಥದ್ದು ತೆಗೆದುಹಾಕೋ ಅವಕಾಶ. ಜೀವನದಲ್ಲಿ ಹುಟ್ಟಿದಾಗಿಂದ ಸಾಯೋದ್ರೊಳಗೆ ಗ್ಯಾರಂಟಿ ಆಪರೇಷನ್ ಮಾಡೇ ಮಾಡ್ತಾನೆ ಸೂರ್ಯ. ಅದು ಎಲ್ಲಿ? ಹೊಟ್ಟೆ ಭಾಗ, ಹೊಕ್ಕಲಿನ ಕೆಳಭಾಗ, ಅಂಗಗಳ ಭಾಗ, ಅದಾದ ಮೇಲೆ ಮೊಣಕಾಲಿಂದ ಮೇಲ್ಭಾಗ, ಇದೇ ಜಾಗಗಳು. ಅಂದರೆ ಅಂಟರ್ಸ್ಟೈನ್. ಆ ಇಂಟೆಸ್ಟೈನಲ್ಲಿ ಅಂಡರ್ ಸ್ಟೈನ್, ಒಳಭಾಗದಲ್ಲಿ. ಅದಕ್ಕೆ ನೀವೇನು ಮಾಡಬೇಕು, ಲಾರ್ಜ್ ಇಂಟೆಸ್ಟೈನ್ ಆಗಲಿ ಒಳಭಾಗದಲ್ಲಿ ಇರ್ತಕ್ಕಂಥದ್ದು, ಇಲ್ಲ ಸ್ಮಾಲ್ ಇಂಟೆಸ್ಟೈನ್ ಆಗಲಿ, ಎರಡಕ್ಕೂ ಮಧ್ಯ ಇರ್ತಕ್ಕಂಥದ್ರಲ್ಲಿ ಲಿವರ್ ಚೆನ್ನಾಗಿ ನೋಡ್ಕೊಳ್ಳಿ, ಗರ್ಭಕೋಶ ಹೆಣ್ಮಕ್ಳು ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳ ಅಕಸ್ಮಾತ್ ನೀವು ಹಡಿದ್ರೆ, ಒಂದು ಮಗು ಸಾಕು ಅಂದರೆ ಚೆನ್ನಾಗಿ ಆರೈಕೆ ಮಾಡ್ಕೊಳ್ಳಿ.
ಇನ್ನೊಂದು ಮಗು ಬೇಕೇ ಬೇಕು ಅಂದ್ರೆ ಸರಿಯಾಗಿ ಟೈಮ್ಗೆ ನಿಮ್ಮ ದೊಡ್ಡವರು ಅಜ್ಜಿಂದ್ರು ತಾತಂದ್ರ ಜೊತೆಗೆ ಎಷ್ಟು ಚೆನ್ನಾಗಿ ತಿಂದ್ರೆ ಮಗು ಎಷ್ಟು ಚೆನ್ನಾಗಿ ಲೂಸ್ ಆದ್ರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ನೀವು ಸರಿ ತಿದ್ದುಪಡಿಸ್ಕೊಳ್ಳದೆ ಇದ್ರೆ ಕಟ್ ಅಂಡ್ ಸ್ಟಿಚ್ ಅಂಡ್ ಟೇಕ್ ಔಟ್ ದಿ ಬೇಬಿ ಅಂತ ಕತ್ತರಿಸೇ ಮಗುನ್ ತೆಗಿಬೇಕು ಆಚೆ. ಇದು ಹಣೆ ಬರ. ನಿಮ್ಮ ಹಣೆ ಬರಕ್ಕೆ ಯಾರು ಹೊಣೆ ಇಲ್ಲ. ಆದ್ರೆ ಇನ್ನೊಂದು ಗಂಡಸರಿಗೆ ಯಾವತ್ತೂ ಮೂತ್ರಪಿಂಡಕ್ಕೆ ಭದ್ರಾ ಹುಷಾರ್. ಕಿಡ್ನಿ ಡಯಾಲಿಸಿಸ್ ನೀವುಗಳು ಸ್ಟಾಕ್ ಇಟ್ಕೊಳ್ಳೋದು. ಕೆಲವರೆಲ್ಲ ಒಂದಕ್ಕೆ ಹೋಗ್ತಾರೆ, ಪೂರ್ತಿ ಹೋಗಲ್ಲ. ಯಾರೋ ಬಂದ ತಕ್ಷಣ ನಿಲ್ಲಿಸ್ಬಿಡೋದು. ಅರ್ಧಂಬರ್ಧ ಹಾಗೆ ನಿಲ್ಲಿಸಿದಾಗ ಸ್ಟೋನ್ಸ್ ಫಾರ್ಮ್ ಆಗುತ್ತೆ ನಿಮ್ಮಲ್ಲಿ. ಈ ಮಕಾ ನಕ್ಷತ್ರದವ್ರಿಗೆ ಹಾಗೆ ಆನಂದವಾಗಿ ಯಾರು ಬಂದು ಬಿಡ್ಲಿ ನಟ್ಮ ಹೋಗ್ತಾ ಇರಬೇಕು. ನಾಪ್ಕ ಇಟ್ಕೊಳ್ಳಿ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾರಾದ್ರೂ ಬಂದ್ರು ತಕ್ಷಣ ನಿಂತ್ಕೊಂಡ್ಬಿಡೋದು, ಅರ್ಧಂಬರ್ಧ ನಿಲ್ಸ್ಕೊಂಡ್ಬಿಡೋದು, ಉಳಿಸ್ಕೊಂಡ್ಬಿಡೋದು, ಈ ತರ ಮಾಡಿದ್ರೆ ಸ್ಟೋನ್ಸ್ ಫಾರ್ಮ್ ಆಗುತ್ತೆ. ಆ ಸ್ಟೋನ್ಸ್ನ ಫಾರ್ಮ್ ಆಗದೆ ಇದ್ದ ಕಾಪಾಡ್ಕೊಳ್ಳಕ್ಕೆ ನಿಮ್ಮ ಧರ್ಮ ಮಕಾ ನಕ್ಷತ್ರ 2ನೇ ಪಾದ ಪರ್ಟಿಕ್ಯುಲರ್ಲಿ. ಅದಕ್ಕೋಸ್ಕರ ಮಕಾ ನಕ್ಷತ್ರ 2ನೇ ಪಾದ, ಉತ್ತರಾಷಾಢದ 1ನೇ ಪಾದ ಜ್ಞಾಪಕ ಇಟ್ಕೊತಾ ಇರಬೇಕು. ಅದಾದ ಮೇಲೆ ಪೂರ್ವಾಭಾದ್ರದ 3ನೇ ಪಾದ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಇವ್ರಿಗೆಲ್ಲ ಯೂರಿನರಿ ಪ್ರಾಬ್ಲಮ್ಸ್. ಅದಕ್ಕೆ ಎಲ್ಲೆಲ್ಲೋ ಪಬ್ಲಿಕ್ ಜಾಗದಲ್ಲೆಲ್ಲ ಹೋಗಬೇಡಿ. ಜ್ಞಾಪಕ ಇಟ್ಕೊಳ್ಳಿ. ದೂರದೆಲ್ಲ ಭಯಗಳು. ಏನಂತೆ ಕೆಲವರೆಲ್ಲ ಪಬ್ಲಿಕ್ ಜಾಗದಲ್ಲಿ ಹೋದಾಗ ಅದು ಎಗರುತ್ತು ಅಂತ ಇಟ್ಕೊಳ್ಳಿ, ಸ್ಕಿನ್ ಡಿಸೀಸ್ ಬೇಗ ಆಗ್ಬಿಡುತ್ತೆ. ಅದಕ್ಕೆ ಹುಷಾರ್ ಹುಷಾರ್ ಹುಷಾರ್. ಗುರುಜಿ, ಮಕಾ ನಕ್ಷತ್ರದ 2ನೇ ಪಾದದವರು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನ ಹೆಚ್ಚಾಗೇ ಕೊಡ್ಬೇಕು ಅಂತ ಹೇಳ್ತಾ ಇದ್ರಿ.